ಸೊ ಹೇ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತಂತಂದರೆ ಎಲ್ಲರೂ ಅನ್ನಾಗತ್ತಿದ್ರು ನೆಕ್ಸ್ಟ್ ವೀಡಿಯೋ ಯಾವಾಗಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬಿಗ್ ಬಾಸ್ ಬಂತಂತ ಬಿಗ್ ಬಾಸ್ ಮೇಲೆ ನಾ ವೀಡಿಯೋ ಮಾಡಲಿಲ್ಲ ಅಂತಂದರೆ ಹೆಂಗೆ? ಅದರೊಳಗೂ ಇಷ್ಟು ಜಗಳ ನಡೀಲಿಕ್ಕತ್ತದ, ಮತ್ತು ಜಗಳ ಗಂಟೆ ಐಶ್ವರ್ಯ ವೀಡಿಯೋ ಮಾಡಲಿಲ್ಲ ಅಂದ್ರೆ ಹೆಂಗೆ? ಸೊ ಅದಕ್ಕೆ ಏನಂತಂದ್ರೆ ನನ್ನ ಬಳಿ ಭಾಳ ದೊಡ್ಡದೊಂದು ಕಾಂಟೆಂಟಿಂದು ಬ್ಯಾಕಪ್ ಉಳಿದದು. ಸೊ ಲೆಟ್ಸ್ ಗೋ. ಏನಂತಂದ್ರೆ ಹುಡುಗಿಯರು ಅಂದರೆ ಹೆಣ್ಮಕ್ಳು ಅಂತಂದ್ರೆ ಏನು ಜಗಳ ಗಂಟೆಯರು ಇದ್ದಂಗೆ. ಹಂಗಂತಂದ್ರೆ ಏನೋ ಸಕ್ಸಸ್ಫುಲ್ ವುಮೆನ್ಸಿಗೆ ಅನ್ನೋದಿಲ್ಲ, ಯಾರು ಜಗಳ ಮಾಡ್ತಾರೋ ಅವ್ರಿಗಷ್ಟೇ. ಸೊ ಜಗಳ ಗಂಟೆಯರು ಅಂದಂಗೆ ಹೆಣ್ಮಕ್ಳು ಅಂತಂದ್ರೆ ಬೇಸಿಕಲಿ ಅದೇ ಥರ ಅಲ್ಲ. ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಮೇಲೆ ಏನು ರೋಸ್ಟ್ ಮಾಡೋದು, ನಾನು ನೋಡಕತ್ತೇ ಇಲ್ಲ ಅಂತ ಹೇಳಿ. ಆಮೇಲೆ ಕಾಂಟೆಂಟ್ ಮೇಲೆ ಕಾಂಟೆಂಟ್ ಬರ್ಲಿಕ್ಕೆ ನನ್ನ ಫೀಡ್ ಒಳಗೆ ಬಿಟ್ರೆ ನನ್ನಟ್ಟು ಹುಚ್ಚ ಯಾರು ಇರಂಗಿಲ್ಲ ಅನ್ಕೊಂಡು ಇಡೀ ರಾತ್ರಿ ಒಂದು ಸಿಲೆಬಸ್ ಹೆಂಗೆ ಓದಿ ಮುಗಿಸ್ತಾರಲ್ಲ, ಎಲ್ಲ ಸೀಸನ್ನಿಂದು ಮೇಲಿಂದ ಹೈಲೈಟ್ ಒಳಗಿಂದು ಹೈಲೈಟು ನೋಡಿದೆ. ಈ ಕಡೆ ಬಿಗ್ ಬಾಸ್ ನಡಿಬೇಕಂತ ಐಶ್ವರ್ಯ ಈ ಕಡೆ ವಿಡಿಯೋ ಮಾಡ್ಲಾರ ಇರ್ಬೇಕು. ದ್ಯಾಟ್ಸ್ ಹೈಲಿ ಇಂಪಾಸಿಬಲ್. ಸೊ ಫಸ್ಟ್ ಏನಂತಂದ್ರೆ ಫಸ್ಟ್ ವಿಡಿಯೋ ಹೋಗೋದು ಬೇಡ, ಮೊದಲ ಮಿರ್ಚು ಮಸಾಲ ತಡಕ ನಡ್ಬರ್ಗೆ ಹಾಕೊಂಡು ವಿಡಿಯೋ ಒಳಗೆ ಏನಂತಂದ್ರೆ ಫಸ್ಟ್ ಕಾಂಟೆಸ್ಟೆಂಟ್ಸ್ ಎಷ್ಟು ಮಂದಿ ಅದಾರ ಅದು ನನಗೆ ಬೇಕಾಗಿಲ್ಲ, ನಾ ಏನು ಮಾಡಲಿಕ್ಕೆ. ಬಟ್ ನನಗೆ ಗೊತ್ತಿರೋರು ಒಂದು 3-4 ಜನ ಅದಾರ. ಯಾರತ್ತಂದ್ರೆ ಫಸ್ಟ್ ಆಫ್ ಆಲ್ ಕಾಮಿಡಿದು ಯಾವುದದು ಗಿಲಿ ನನಗೆ ಇದ್ರೊಳಗೆ ಮಾಡಿದ್ರು ಗಿಲ್ಲಿ ಅನ್ನವ ಒಬ್ಬ ಗೊತ್ತದಾನ. ಆ್ಯಂಡ್ ಅವ್ರ ಜೊತೆ ಕಾವ್ಯ ಅಂತಿರ್ತಾರಂತ, ಅವ್ರಿಬ್ಬರು ಸಂಬಂಧೇ ಬಿಗ್ ಬಾಸ್ ನೋಡತ್ತೀನಿ ಅಂತ ಭಾಳ ಜನ ಅಂದಿದ್ದು ನಾನು ಕೇಳಿಸ್ಕೊಂಡಿನಿ. ಆ್ಯಂಡ್ ನೆಕ್ಸ್ಟ್ ರಕ್ಷಿತಾಗ ನಾನೇ ಒಂದು ರೋಸ್ಟ್ ವೀಡಿಯೋ ಮಾಡಿದ್ದೆ, ಬಟ್ ಇಟ್ ವಾಸ್ ಇನ್ ಫನ್ ವೇ. ಆ್ಯಂಡ್ ನೆಕ್ಸ್ಟ್ ಮಲ್ಲಮ್ಮ ಅಂತ ಇದಾರಲ್ಲ ಅವರೊಬ್ರು ಗೊತ್ತಷ್ಟೇ. ಅಷ್ಟು ಮಂದಿ ವೇಟ್ರ್ ನನಗೆ ಇದ್ರೊಳಗಿಂದ ನನ್ನ ಮಕ್ಕಳು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲಿಂದ ಹೊಸ ಮುಖಗಳು ಹೊಸ ಪ್ರತಿಭೆಗಳು ಅದಾರ, ಎಲ್ಲಿಂದ ಕರ್ಸಾರಂತ ಗೊತ್ತಿಲ್ಲ ನನಗೆ. ಏನಂತಂದ್ರೆ ವಾರ ರೊಕ್ಕ ಹಾಕ್ತೀವಿ, ಬಂದು ಸ್ವಲ್ಪ ಜಗಳ ಜಪಾಟಿ ಮಾಡಿ ಆರಾಮ್ ಕೂತ್ ತಿನ್ನಕ್ಕೆ ಬಿಡ್ತೀವಿ ನಿಮಗೆ ಅಂತ ಹೇಳಿ ಅಂದಿದ್ದಕ್ಕೆ ಬಂದಿರ್ತೀವಿ. ಇಮೋಷನಲ್ ಡ್ಯಾಮೇಜ್. ಮನೆ ಯಾಕೆ ಮನೆ ಮಿರರ್ ಮುಂದೆ ಬಾತ್ರೂಮ್ ಅಲ್ಲಿ ನಿಂತ್ಕೋಬೋದಿತ್ತಲ್ಲ. ಮನೆಯಲ್ಲಿ ನಾನು ಚಿಕ್ಕ ಕ್ಯಾಮೆರಾದಿಂದ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಒಂದು ಅವಕಾಶ ಸಿಕ್ತು ದೊಡ್ಡ ಕ್ಯಾಮೆರಾದಲ್ಲಿ ಮಾತಾಡುವಾಗ. ಸೊ ಅದಕ್ಕೆ ನನಗೆ ಬಿಗ್ ಬಾಸ್ ಬೇಕು. ಪಾರ್ಟಿಸಿಪೇಷನ್ ಯಾಕೆಂದ್ರೆ ನನಗೆ ಅನ್ಸ್ಲಿಲ್ಲ ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕು ಅಂತ. ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ನನ್ನ ಫೇಸ್ ಇನ್ನೋಸೆಂಟ್ ಇಲ್ಲ. ಅದೇ ಆಟದಲ್ಲಿ ಆಡ್ತಾ ಇರೋದೇ ಫೇರ್ ನಿಮ್ ಪ್ರಕಾರ. ನನಗೆ ನಿಮ್ಗೆ ಎಂತ ಮನೋರಂಜನೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಕೊಡ್ತೀನಿ. ನಮಗೂ ಈಗ ನಿಮ್ಮಲ್ಲಿ ಮನೆ ನೋಡಕ್ ಇಷ್ಟ ಇಲ್ಲ. ನಮ್ಗೆ ವಿಭಾತಿ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ಬೇಡ ಅನ್ಸೋದು ಮನೆ ಕಳ್ಸಿ ಕಳ್ಸ್ಬಿಡಮ್ಮ. ನಿಮ್ಮ ಇಷ್ಟ. ಇದು ವಿಡಿಯೋ ನೋಡಿದ್ಮೇಲೆ ಜಸ್ಟ್ ಹೋಪ್ ಇನ್ ಕೇಸ್ ಆಫ್ ಅಕ್ಕಿಂದು ಜಾಗ ಒಳಗೆ ನಾ ಇದ್ರ ನಾ ಹೆಂಗೆ ರೆಸ್ಪಾನ್ಸ್ ಮಾಡ್ತಿದ್ದೆ ಆಕಿಗೆ. ಮನೆ ಯಾಕೆ ಮನೆ ಮಿರರ್ ಮುಂದೆ ಬಾತ್ರೂಮ್ ಅಲ್ಲಿ ನಿಂತ್ಕೋಬೋದಿತ್ತಲ್ಲ. ಮನೆಯಲ್ಲಿ ನಾನು ಚಿಕ್ಕ ಕ್ಯಾಮೆರಾದಿಂದ ಮಾಡ್ತಾ ಇದ್ದೀನಿ. ಇದಲ್ಲ ಅದು ಏನಂತಂದ್ರೆ ಬಾತ್ರೂಮ್ ಒಳಗೆ ಕ್ಯಾಮೆರಾ ಒಯ್ಯೋದು ಮತ್ತು ವಿಡಿಯೋ ರೆಕಾರ್ಡ್ ಮಾಡೋದು ನಮ್ಮ ಕ್ಯಾಟಗರಿ ಒಳಗೆ ಬರಂಗಿಲ್ಲ. ಅದೇನಿದ್ರು ನಾನೇನು ಗೊತ್ತು, ಅದೇನಿದ್ರು ಮಾಡೋರೆ ಕೇಳ್ರಿ. ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? 10 kg ಮೇಕಪ್ ಬಡ್ಕೊಂಡು ವಹು ಅಂತ ಹೇಳಿ ಒದ್ರಗೋದ್ ಕುಂದ್ರಾಗ ನೀ ಮಾಡಿ ಏನು ನನಗೆ. ನಿಮ್ಮ ಮನೆ ನೋಡಕ್ ಇಷ್ಟ ಇಲ್ಲ. ನಮ್ಗೆ ವಿಭಾತಿ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ಬೇಡ ಅನ್ಸೋದು ಮನೆ ಕಳ್ಸಿ ಕಳ್ಸ್ಬಿಡಮ್ಮ. ಕಳಿಸ್ಬೇಡ್ರಿ. ನೀವು ಕಳ್ಸಂಗಿತ್ತಂತಂದ್ರೆ ಬಿಗ್ ಬಾಸ್ ಯಾಕೆ ಕುಂದಿರ್ತಿತ್ತು, ಅವ್ರು ಬಿಗ್ ಬಾಸ್ ಸಂಬಂಧ ಅವ್ರದ್ದು ಟೀಮ್ ಯಾಕೆ ಕುಂದಿರ್ತಿದ್ರು. ಅದಾದ್ಮೇಲೆ ಸುದೀಪ್ ಅವ್ರು ಯಾಕೆ ಬರ್ತಿದ್ರು, ಎಲ್ಲ ನೀನೇ ಮಾಡ್ಬಿಡೋಲ್ಲ. ತಿಂಡಿದ್ರೆ ಕಳಿಸ್ ನೋಡೋನು. ವಾ ಏನು ಮಾತಾಡ್ತಾಳ್ರಿ ನಮ್ಮ ಐಶ್ವರ್ಯ. ನಾನೇ ಹೊಗಳ್ಕೊತೀನಿ, ಯಾಕಂತಂದ್ರೆ ಮಂದಿ ಯಾರು ಹೊಗಳಲ್ಲ ನನಗೆ. ನಾನು ಹೋದೆ ಅಂದ್ರೆ ಒಂದು ಚಾನ್ಸ್ ಸಿಗ್ಬೇಕು ಅಲ್ಲಿ ಒಳಗೆ ಹೋಗಿ ಅವ್ರದ್ದು ಚಂದ ಜಾಲಾಡ್ ಬರಲಿಲ್ಲ. ನನ್ನ ಹೆಸರು ಚೇಂಜ್ ಮಾಡ್ಕೊತಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನನಗೆ ಕರೆಯಂಗಿಲ್ಲ, ನಮ್ಮ ಮನೆಗಿನವ್ರು ನನಗೆ ಕಳ್ಸಂಗಿಲ್ಲ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ವಿಡಿಯೋ. ಯಾವಳವಳು ನಾಯಿ ಅಂತ ಹೇಳಿದ್ದು? ನಾನೇ. ಏನಂತ ಹೇಳಿದ್ದು? ಆಂಟಿ ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ಲಂತ. ವೀಕೆಂಡ್ ಚರ್ಚೆ ಬಂದರೆ ಈ ಥರ ಹೇಳೋಣ, ಫನ್ನಾಗಿ ಮಾಡಿ. ಅದು ಬರಲಿಲ್ಲ ಅಂದರೆ ಹೌದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದು ಚರ್ಚೆ ಬರಲಿಲ್ಲ. ವೆರಿ ಗುಡ್. ವೀಕೆಂಡ್ ಒಳಗೆ ಚರ್ಚೆಗೆ ಬಂದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದತ್ತ ಮತ್ತು ಫನ್ಗಂತ ಇಟ್ಟೆಲ್ಲ ಈಕಿ ಹೇಳುತ್ತಾನ. ಅದು ಯಾವಾಗಂತಂದ್ರೆ ಎಲ್ಲರ ಮುಂದೆ ಚರ್ಚೆ ಬಂದರೆ ಅಂತಂದ್ರೇನು ಸುದೀಪ್ ಅವ್ರ ಮುಂದೆ. ಸೊ ಇದೆಲ್ಲ ಹೇಳುತ್ತಾನ ಅವರು. ಇದು ಮತ್ತು ಬಂದು ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗಿದ್ದವ್ರು ಅಂದಿದ್ದೆಲ್ಲ. ಸೊ ಇಷ್ಟೆಲ್ಲ ಆದಮೇಲೂ ಇವ್ರದ್ದು ಧೈರ್ಯ ಮೆಚ್ಚಬೇಕು, ಹೇಳಿದಾಗ ಭಂಡ ಧೈರ್ಯ ಮೆಚ್ಚಬೇಕು. ಆ್ಯಂಡ್ ನೆಕ್ಸ್ಟ್ ಇವರಿಷ್ಟು ಇವರಿಷ್ಟು ಹೇಳಿರ್ತಾರಲ್ಲ, ಏನು ಬಿಗ್ ಬಾಸ್ ಅನಿಸ್ಲಿಕ್ಕತ್ತದೆ ಇವ್ರಿಗೆ. ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾರ, ನಮಗೆ ಕೊಟ್ಟಿರ್ಬೋದು ಅನ್ನೋಕ್ಕೇನು ಕಿಚ್ಚಾಗ ಹುಚ್ಚ ಅನ್ಕೊಂಡಿರಿ, ಕೊಟ್ಟಿರ್ಬೋದು ಬಿಡು ಅನ್ನೋಕೆ. ಅವರು ಮೊದಲೇ 108 ಮಂದಿ ಬಿಗ್ ಬಾಸ್ ಟೀಮ್ದವ್ರೆ ಕೂತಿರ್ತಾರಲ್ಲ ನೋಡ್ಲಿಕ್ಕೆ.
ನೀವು ಏನು ಅಂತೀರಿ ಏನು ಬಿಡ್ತೀರಿ ನಿಮ್ಮ ಅಂಥವ್ರಿಗೆ ಹಿಡಿದು ಹೆಟ್ಲಗ ಅಂತ ಹೇಳಿ ಅವರೆಲ್ಲ ನೋಡ್ತಿರ್ತಾರೆ, ರೆಕಾರ್ಡ್ ಮಾಡ್ತಿರ್ತಾರೆ. ಅದಾದ್ಮೇಲೆ ಇದು ವೀಕೆಂಡ್ ಒಳಗೆ ಬಂದ ಮೇಲೆ ಇದೇನು ನೀವು ಅಂದಿರಲ್ಲ, ಇದನ್ನು ಅವರು ಪ್ಲೇ ಮಾಡಿ ತೋರಿಸಿ ನಿಮಗೆ ಮಂದಿ ಕಣ್ಣಾಗ ಥೂ 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 ಅಂತ ಉಗುಳ್ಸೋಂಗೆ ಮಾಡಿ ಅದು ಮಾಡಲಿಲ್ಲ ಅಂದ್ರೆ ಅನ್ಕೋ ಇದೆಲ್ಲ ಇಷ್ಟೆಲ್ಲ ಮಾಡಿದ್ದಕ್ಕರೆ ಅವ್ರು ನಿಮಗೆ ಬುದ್ಧಿ ಕಲ್ಸಕರೆ ಅನ್ನಿಸ್ಲಕ್ಕರೆ ಏನಂತಂದ್ರೆ ನಮ್ಗೆ ಸಿಟ್ಟು ಇರ್ತದೆ ಆಡಿಯನ್ಸಿಗೆ, ಈಕಿಗೆ ಹೆಂಗೆ ಅಂದ್ಲು ಈಕಿಗೆ ಹೆಂಗೆ ಅಂದ್ಲು ಅಂತ ಹೇಳಿ. ಸೊ ನಮಗೇನಿರ್ತದೆ ಇವ್ರಿಗೆ ಯಾರು ಉಲ್ಟಾ ಮಾತಾಡಬೇಕು, ಜವಾಬ್ ಕೊಡಬೇಕು. ಸೊ ಅದ್ರ ಸಂಬಂಧ ಸುದೀಪ್ ಅವರಿಗೆ ಕಳಿಸ್ತಾರಲ್ಲ ಉಲ್ಟಾ ಮಾತಾಡಕ್ಕೆ, ಯಾಕಂತಂದ್ರೆ ಅದು ಹೈಪ್ ಒಳಗೆ ಹೋಗ್ತದತ್ತೆ. ಸೊ ನಾನು ಅನ್ಕೊಂಡಿದ್ದೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ, ಬಟ್ ಒಳಗೆ ಅದೊಂದು ಚುಲ್ ಬರ್ಲಿಕ್ಕೆ ನನಗೆ. ಈಗ ಸ್ಯಾಟರ್ಡೆ ಸಂಡೇ ನಾನದು ಎಲ್ಲ ಮತ್ತು ಸುದೀಪ್ ಸರ್ ಅದು ಎಲ್ಲ ಸುದೀಪ್ ಅವ್ರು ಬಂದು ಎಲ್ಲ ಅದು ತನ್ನಗೆ ಮಾಡಿ ಹೋದ್ಮೇಲೆ ನಾ ವೀಡಿಯೋ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತದೆ ಟ್ರೆಂಡಿಗೆ ಅಂತ ಹೇಳಿ ನಾ ಇವತ್ತು ವೀಡಿಯೋ ಮಾಡ್ಲಿಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾ ಸುದೀಪ್ ಅವ್ರು ಅಂತಿದ್ದು ಸುದೀಪ್ ಸರ್ ಅಂದಿದ್ದು ಅದೆಲ್ಲ ಕೂಡ ಇನ್ನೊಂದು ವೀಡಿಯೋ, ಯಾಕಂತಂದ್ರೆ ಕಾಂಟೆಂಟ್ ಬ್ರೋ, ವೀಡಿಯೋಸ್ ಕಾಂಟೆಂಟ್. ಏರು ಧ್ವನಿಯಿಂದ ನೀವು ಯಾರು ಕೂಡ ಮಾತನಾಡಬಾರ್ದು. ಹಾಂ ರೀ ಆಂಟಿ ನೀವು ಒಬ್ಬರೇ ಮಾತಾಡ್ರಿ. ಬಿಗ್ ಬಾಸಿಗೆ ನಾವು ಆಡಕ್ಕೆ ಬಂದೀವಿ, ಕಸ ಹೊಡ್ದಾಗ ಬಂದೀವಿ, ತೊಳ್ಯಾಕೆ ಬಂದೀವಿ ಭಾಂಡೆ. ನಾನು ನಿನ್ ಜೊತೆನೂ ಮಾತಾಡ್ತಿರೋದು, ನೀನ್ ಹಿಂಗೆ ಅಂದ್ರೆ ನಾನು ಮಾತಾಡಲ್ಲ. ನಾ ಅಂತಿದ್ದೆ ಹುಡುಗಿ ಅದಾಳ ಅಂತ ಅಪಲಜೈಸ್ ಮಾಡಿ ಮಾತಾಡ್ಲಿಕ್ಕತ್ತಾಳ. ನಾ ಇದೆ ಅಂತಂದ್ರೆ ನಿನ್ನ ಜೋಡಿ ಏನು ಮಾತಾಡೋದು ಹರ್ಗದ್ ಬಿದ್ದದ್ ನನಗಂತಿದ್ದೆ. ನಾ ಇಲ್ಲಿ ನನ್ನ ಕಣ್ಣಿದೆ ಅಲ್ವಾ, ನನ್ನ ಕಣ್ಣನ್ನು ನೋಡು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ನನ್ನ ನೋಡ್ಬೇಕು. ನೋಡಲ್ಲ, ನನ್ನ ನೋಡು. ಬ್ಯಾಡ್ರಿ ಆಂಟಿ, ನಾ ಲೆಸ್ಬಿಯನ್ ಅಲ್ಲ. ನನ್ನ ನೋಡು. ಲೆಸ್ಬಿಯನ್ ಅಲ್ಲ ನೋಡ್ಲಿಕ್ಕೆ. ಇಲ್ಲ ನನ್ನ ನೋಡು. ನಾ ನೋಡಲ್ಲ. ನೋಡು ನನ್ಗೇನೋ ಆರ್ಗ್ಯೂ ಮಾಡ, ನನ್ನ ನೋಡಮ್ಮ. ನೋಡಲ್ಲ. ಹಾ ನೋಡಮ್ಮ, ನನ್ನ ನೋಡು. ನೋಡಲ್ಲ ಅಂತೀರಿ. ಇಲ್ಲಿ ಮೊದಲು ಈಗೋನ ಬಿಟ್ಟಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗೋನ ಬಿಡ್ಬೇಕು. ಈಗೋ ಏನ್ ಬತ್ತಿದ್ರಾಗ ನಾ ಹಿಂಗ್ ನೋಡಕತ್ತೆ ಅಂತಂದ್ರ ಮಂದಿ ವಿಡಿಯೋ ಮಾಡ್ತಾರೆ ಎಡಿಟ್. ಕಣ್ಣಸಲಿಗೆ ಒಂದಾದ್ರೆ ನಿಮ್ ಹೆಸರು ಬೇರೆ ಬೇರೆ, ಅರ್ಥ ಆಯ್ತಾ? ಹಾಗಾದ್ರೆ ಮತ್ತೆ ನೀವಿಬ್ರು ನನ್ನ ನೋಡಿ. ಇಬ್ರು ಒಮ್ಮೆ ಇಬ್ಬಿಬ್ರು ಅಂದ್ರ ಇಬ್ಬಿಬ್ರಿಗೆ ನೋಡ್ಬೇಕೇನಂದೇನ. ಒಮ್ಮೆ ಇಬ್ರಿಗೆ ಹೆಂಗ್ ನೋಡ್ಲಿಕ್ಕೆ ಬರ, ಒಂದ್ ಕಣ್ ಗುಡ್ಡಿಲಿ ಕಣ್ ನೋಡು, ಒಂದ್ ಕಣ್ ಗುಡ್ಡಿಲಿ ಕಣ್ ನೋಡಕ್ ಹಿಂಗೆ ಬರಂಗಿಲ್ಲ. ದ್ಯಾಟ್ಸ್ ಇಂಪಾಸಿಬಲ್. ಅದೇ ಹೇಳಿಕ್ ಬಂದೇನೆ. ನೀವೇನೋ ಏನು ಅನ್ಕೊಂಡಿಲ್ಲ ನೀವು, ನಾನು ಏನು ಅನ್ಕೊಂಡಿಲ್ಲ. ನಂದೇನು ವಿಡಿಯೋ ಆಯ್ತಷ್ಟೇ. ಉಫ್, ಕಾಂಟೆಂಟ್ ಮೇಲೆ ಕಾಂಟೆಂಟ್ ಅದು ಸಿಗೋದಕ್ಕೂ ನಾನು ವಿಡಿಯೋ ಮಾಡೋದಕ್ಕೂ ಈ ಸೀಸನ್ ಪೂರ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ನೋಡ್ತೀನಿ. ನೀವು ಕಮೆಂಟ್ ಒಳಗೆ ಹೇಳ್ಬೇಕು ನನಗೆ ಅಕ್ಕ ನೆಕ್ಸ್ಟ್ ಪಾರ್ಟ್ ಬೇಕತ್ತ. ಸೊ ಜಲ್ದಿ ಕಮೆಂಟ್ ಮಾಡಿರಿ. ನಾ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಬಿಗ್ ಬಾಸ್ ನೋಡಿ ರೋಸ್ಟ್ ವಿಡಿಯೋ ಮಾಡ್ತೀನಿ ದಿನಕ್ಕೆ ಒಂದೊಂದು. ಹಾಂ, ಹಿಂಗೆ ಚಿಟ್ಕಿ ಹೊಡಿ ಹಾಕೊಂಡು ಹೊಸ ವೀಡಿಯೋಸ್ ಬರ್ತಾವೆ. ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡೆದಿಟ್ಕೋರಿ, ಬೆಲ್ ಐಕಾನ್ ಮಾಡಿಟ್ಕೋರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಿಮಗೆ ನಾವು ಮಾಡಿದ ವೀಡಿಯೋಸ್ ಡನ್ ಅಂತ ಬರ್ತಾವೆ. ಮಾಡಿಬಿಟ್ಟು 1 ಸೆಕೆಂಡ್ ಒಳಗೆ. ಯಾಕೆ ಮಾಡ್ತಾ ಇದ್ದಾರೆ ಅವರು? ಯಾರನ್ನ ಕಾಯ್ತಿದ್ದೆ ಮಜಾಕ್ ನೀನು? ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್. ನಾನು 100 ಸತಿ ಹೋಗ್ತೀನಿ ನಿಮ್ಗೆ ಅಂತ. ನೀವು ನಿಮ್ಮ ಮನೆದು ವಾಶ್ರೂಮ್ ಹಾಕ್ತಾ. ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡಿ. ಸೈಲೆಂಟ್ ಆಗ್ಬಿಟ್ಲು ನೆನ್ನೆ ಅಷ್ಟೇ. ಒಂದೊಂದಂದ್ರೂ ಕೊಡ್ತಾ ಇದ್ದಾಳಲ್ಲ, ಜನ ನನ್ಗೆ ಉಳಿಸ್ತಾರೆ. ಎಸ್ ಐ ಟೋಲ್ಡ್ ಯು. ಆ ಕ್ಯಾಟಗರಿ ನಾವು ಆಗಲ್ಲ ಅನ್ನ, ತುಂಬಾ ಕಷ್ಟ. ಅದು ಜಗಳ ಒಳಗಿಕ್ಕೆ ಏನಂತಾಳ ಒಬ್ಬಾಕಿ ಸುಟ್ಕೇಸ್ ಎಳಿತಾರ, ಹುಡುಗಿ ಸುಟ್ಕೇಸ್ ಎಳೋದು ಹಿಂಗೆ ಹೋಗೋದು ಇವೆಲ್ಲ ನೋಡಿ ಎಲ್ಲಿಂದ ಬಂದಿದ್ದು ಗೊತ್ತಾಗ್ತದಂತ. ಸೊ ಆಕಿಂದು ಲುಕ್ಸ್, ಆಕಿಂದು ಅಪಿಯರೆನ್ಸ್, ಶಿ ಲುಕ್ ಪ್ರೀಟಿ ಗುಡ್. ಓಕೆ, ದ್ಯಾಟ್ ರಕ್ಷಿತಾ ಗರ್ಲ್, ಶಿ ಲುಕ್ಸ್ ಪ್ರೀಟಿ ಗುಡ್. ಆ್ಯಂಡ್ ಆಕಿ ವೇರ್ ಮಾಡು ಒಂದೊಂದು ಡ್ರೆಸ್ನು ಒಂದು ಬ್ಯೂಟಿಫುಲ್ ಲುಕ್ ಕೊಡ್ತದೆ, ಟ್ರೆಡಿಷ್ನಲ್ ಲುಕ್ ಕೊಡ್ತದೆ. ಆ್ಯಂಡ್ ಈಕೆ ಹೇಳ್ತಾಳೆ, ಆಕಿ ಏನೋ ಒಂದಿಷ್ಟು ವಿಡಿಯೋ ನೋಡಿದೆ, ನೈಸ್ ಕ್ಯಾಟಗರಿ ಅಂದಿದ್ಲ ಆಕಿ. ಸೊ ನಾ ವಿಡಿಯೋ ನೋಡಿದೆ, ನನಗೂ ಗೊತ್ತಿಲ್ಲ, ಅದಕ್ಕೆ ಬಿಗ್ ಬಾಸೇ ನೋಡಲ್ಲ, ನನಗೇನು ಗೊತ್ತಾ ನೈಸ್ ಕ್ಯಾಟಗರಿ ಏನಂತ ಹೇಳಿ. ಆಮೇಲೆ ಒಂದಿಷ್ಟು ವೀಡಿಯೋಸ್ ನೋಡಿದ್ಮೇಲೆ ಗೊತ್ತಾಯಿತು, ಒಂದು ಸ್ವಲ್ಪ ಜನ ಡಿಕೋಡ್ ಮಾಡಿದ್ದು ಅದೆಲ್ಲ ಇದ್ದಿದ್ದು. ದೇ ಸೆಡ್ ದಟ್ ಶಿ ಯೂಸ್ಡ್ ದ ವರ್ಡ್ ಸ್ಲಮ್ ಅಂತ. ಸ್ಲಮ್ ಒಳಗೆ ಬಂದಾಳಕಿ ಅಂತ ಹೇಳಿ ಅಷ್ಟು ಕೀಳಾಗಿ ನೋಡೋದೆ ಏನು ಅವಶ್ಯಕತೆ ಐತಪ್ಪ? ಹಾಂ, ಯಾಕೆ ಮನುಷ್ಯ ಅಲ್ಲಕಿ, ಅವರು ದುಡ್ಕೊಂಡೇ ತಿಂತಾರೆ, ನೀವು ದುಡ್ಕೊಂಡೇ ತಿಂತಿತ್ತು. ಸ್ಲಮ್ಮಿಗೆ ಯಾಕೆ ಕೀಳಾಗಿ ತೋರ್ಸಕತ್ತಾಳೆ? ಯಾವ್ದರದೇ ರೀ ಮಾತಾಡೋ ಹಕ್ಕಿದ್ರು ಕೀಳಾಗಿ ತೋರಿಸೋ ಹಕ್ಕು ಯಾರಿಗೂ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಂದರೆ ಯಾಕೆ ಹೇಳಿ ಮನುಷ್ಯಾಗ ಅವ್ರ ವ್ಯಕ್ತಿತ್ವಲ್ಲೇ ಗುರುತಿಸ್ರಿ ಅಲ್ಲ, ಅವ್ರ ಕ್ಯಾರೆಕ್ಟ್ರಿಂದ ಅವ್ರ ಮೇಲೆ ಕೇಳಿ ಹೇಳ್ರಿ ನೀವು. ಅವ್ರು ಇರೋದೆಲ್ಲಿ, ಹುಟ್ಟಿದ್ದೆಲ್ಲಿ, ಯಾಕೆ ಯಾರು ಎಲ್ಲಿ ಬೇಕಾದ್ರೂ ಹುಟ್ಟಿ ಬರ್ಬೋದು. ಬಟ್ ಅವ್ರು ಇರೋ ವ್ಯಕ್ತಿತ್ವ, ಆಕಿ ಎಷ್ಟು ಹಂಬಲ್ ಅದಾಳ, ಆಕಿ ಹೆಂಗೆ ಇದ್ದಾಳ ಅದ್ರ ಮೇಲೆ ಹೇಳ್ಬೇಕಾರೆ. ಅಂದರೆ ಒಬ್ಬರು ವ್ಯಕ್ತಿಗೆ ಅಳಿಬೇಕಂತಂದ್ರೆ ಅವ್ರ ಕ್ಯಾರೆಕ್ಟರ್ ಈಸ್ ಇಂಪಾರ್ಟೆಂಟ್. ಓಕೆ, ಬ್ಯಾಕ್ಗ್ರೌಂಡ್ ಅಲ್ಲ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋಸ್ ಬೇಕಂತಂದ್ರೆ ಕಮೆಂಟ್ ಡೌನ್. ಓಕೆ, ಬಾಯ್.